ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಸಿಂಗರ್ ಪೂಜಾ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಾನು ಇವತ್ತು ಬೆಳಗಾವಿಗೆ ಹೊಂಟಿದ್ದೆ. ನಂದು ಟೀಮಿಂದ ಅಲ್ಲೂ ಪ್ರೋಗ್ರಾಮ್ ಇತ್ತು ಆ್ಯಂಡ್ ನಾನು ಆ ಕಡೆ ಹೊಂಟಿದ್ದೆ. ಆ್ಯಂಡ್ ಬೈಲೊಂಗಲ್ ಹತ್ರ ಇಂಚಲ್ದೊಳಗೆ ಅಲ್ಲಿ ನನ್ನ ಟೀಮ್ನ ನಾನು ಕಳಿಸ್ಕೊಟ್ಟಿದ್ದೆ. ಸೊ ಇದು ಫಸ್ಟ್ ಟೈಮ್ ನನ್ನ ಟೀಮಿಂದನೇ 2 ಕಡೆ ಇವೆಂಟ್ ಆಗ್ಲಿಕತ್ತಿತ್ತು. ಯೂಶ್ವಲಿ ಹೆಂಗೆ ಕೇಳ್ತಿರ್ತಾರಂದ್ರೆ ಅಲ್ಲಿ ನೀವು ಇರಬೇಕು ಅಂತ ಹೇಳ್ತಿರ್ತಾರೆ. ಬಟ್ ಇದು ಫಸ್ಟ್ ಟೈಮ್. ಇವಳು ನನ್ನ ಫ್ರೆಂಡ್ ಸುನೀತಾ ಅಂತ ಹೇಳಿ ಅವಳು ಇವೆಂಟ್ ಕೊಟ್ಟಿದ್ಲು ಬೈಲೊಂಗಲ್ ಹತ್ರ ಇಂಚಲ್ದೊಳಗೆ. ಅದು ವೆಡ್ಡಿಂಗ್ ಇದ್ದಿದ್ದು. ನಾವು ಈ ಕಡೆ ಬೆಳಗಾವಿ ಒಳಗೆ ಪ್ರೋಗ್ರಾಮ್ ಮಾಡ್ಲಿಕತ್ತಿದ್ರು. ಆ ಕಡೆ ರಮೇಶ್ ಅಣ್ಣ, ಆಮೇಲೆ ಲಕ್ಷ್ಮಿ, ಆಮೇಲೆ ದಯಾನಂದ್. ಸೊ ಆ 3 ಜನ ಆ ಕಡೆ ಹೋಗಿದ್ರು. ಸೊ ಇನ್ನೊಂದು ಏನು ಖುಷಿ ಆಯ್ತಂದ್ರೆ ಇವತ್ತಿನ ದಿನ ಯೂಶ್ವಲಿ ಈಗೀಗ ಹೆಂಗಾಗೈತಿ ಅಂದ್ರೆ ಆಲ್ಮೋಸ್ಟ್ ಹಳೆ ಸಾಂಗ್ಸ್ ಯಾರೂ ಕೇಳೋದೇ ಇಲ್ಲ ಅಂದ್ರೆ ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ಜನ ಕೇಳೋದೇ ಇಲ್ಲ. ಬಟ್ ಕೆಲವೊಂದು ಕಡೆ ಭಾಳ ಇಷ್ಟಪಟ್ಟು ಕೇಳ್ತಾರೆ. ಸೊ ಹಂಗೆ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲೇ. ಸೊ ಅವ್ರಿಗೂ ಅಲ್ಲಿ ಭಾಳ ಖುಷಿ ಆಯ್ತು, ನಮಗೂ ಈ ಕಡೆನೂ ಭಾಳ ಖುಷಿ ಆಯ್ತು. ಯಾಕಂದ್ರೆ ನಮಗೂ ಹಂಗೆ ರಿಕ್ವೆಸ್ಟ್ ಸಾಂಗ್ಸ್ ಬಂದು ಆ್ಯಂಡ್ ನಾವು ಪರ್ಸ್ನಲಿ ಭಾಳ ಎಂಜಾಯ್ ಮಾಡ್ಕೊಂಡು ಹಾಡಿದ್ವಿ. ಸೊ ಅದಕ್ಕೆ ಖುಷಿ ಆಯ್ತು. ಈ ದಿನ ಯಾವತ್ತೂ ನಾವು ಮರೆಯೋಂಗಿಲ್ಲ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ನಿಮ್ಮ ಕಡೆಯಿಂದ ಏನರ ಇವೆಂಟ್ಸ್ ಇದ್ರೆ ಸೊ ನಂಗೆ ಇನ್ಸ್ಟಾಗ್ರಾಮಿಂದ ಕಾಂಟ್ಯಾಕ್ಟ್ ಮಾಡಿರಿ. ಚಲೋ ಬಾಯ್ ಬಾಯ್.